ಆಸ್ಪತ್ರೆ ಮಂಗಳೂರು ಇಲ್ಲಿ ಸಾಧನೋಪಕರಣ ಖರೀದಿಗಾಗಿ MRPL ಸಂಸ್ಥೆಯವರು CSR ಅಡಿಯಲ್ಲಿ ಒದಗಿಸಲಾದ 38,50,544ಗಳ ಅನುದಾನದಲ್ಲಿ ಖರೀದಿ ಪ್ರಕ್ರಿಯೆಗೊಳ್ಳುವ ಪೂರ್ವದಲ್ಲಿ ಮತ್ತು ಸರಬರಾಜು ಆದೇಶ ನೀಡುವ ಪೂರ್ವದಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಅನುಮೋದನೆ ಘಟನೋತ್ತರ ಮಂಜೂರಾತಿ ಪಡೆಯದಿರುವುದು ಕಂಡುಬರುವುದಿಲ್ಲ. ಆರೋಗ್ಯ ರಕ್ಷಾ ಸಮಿತಿಯ ಬೈಲಾಸ್ನ ಡೆಲಿಗೇಷನ್ ಆಫ್ ಫೈನಾನ್ಷಿಯಲ್ ಪವರ್ಸ್ನ ಪ್ರಕಾರ ಆರೋಗ್ಯ ರಕ್ಷಾ ಸಮಿತಿಯ ಮಾತ್ರ ಪೂರ್ಣ ಅಧಿಕಾರ ಇದ್ದು ಈ ಮೊತ್ತದ ಖರೀದಿಯನ್ನು ಆರೋಗ್ಯ ರಕ್ಷಾ ಸಮಿತಿ ಯಾವುದೇ ಅನುಮೋದನೆ ಘಟನೋತ್ತರ ಮಂಜೂರಾತಿ ಪಡೆಯದೇ ಮಾಡಿರುತ್ತಾರೆ ಅಂತ ಹೇಳುವಂಥದ್ದನ್ನು ಉತ್ತರದಲ್ಲಿ ಕೊಟ್ಟಿದ್ದಾರೆ. ಹಾಗಿರುವಾಗ ಸರ್ಕಾರಕ್ಕೆ ಈಗ ಗೊತ್ತಾಗಿದೆ, ಅವರು ಘಟನೋತ್ತರ ಮಂಜೂರಾತಿ ಇರಬಹುದು, ರಕ್ಷಾ ಸಮಿತಿ ಅನುಮತಿಯನ್ನು ಪಡೆಯದಿರ್ಬೋದು, ಅಥವಾ ಪೂರ್ವವಾಗಿ ಮಂಜೂರಾತಿಯನ್ನು ಪಡ್ಕೊಳ್ಳದಿರ್ಬೋದು, ಸರ್ಕಾರದ ಮೇಲ್ಮಟ್ಟದ ಅಧಿಕಾರಿಗಳ ಹತ್ರ ಮಂಜೂರಾತಿ ಪಡೆಯದೆ ಈ ಖರೀದಿಯನ್ನು ಮಾಡಿದ್ದಾರೆ. ಹಾಗಿರುವಾಗ ಈ ಖರೀದಿ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಅಧಿಕಾರ ಇಲ್ಲ. ಆ ಅಧಿಕಾರಿಗಳು ಆ ರೀತಿಯ ಅಧಿಕಾರಗಳು ಕೊಟ್ಟವರು ಯಾರು? ಅವರು ಆ ರೀತಿ ಖರೀದಿ ಮಾಡಲಿಕ್ಕೆ ಅವರಿಗೆ ಎಲ್ಲಿಂದ ಧೈರ್ಯ ಬಂತು? ಇದನ್ನು ಮಂತ್ರಿಗಳ ಗಮನಕ್ಕೆ ನಾನು ಈಗಾಗಲೇ ತಂದಿದ್ದೆ, ಅದಲ್ಲದೆ ಉನ್ನತ ಅಧಿಕಾರಿಗಳ ಗಮನದಲ್ಲಿ ತಂದಿದ್ದಾರೆ. ಈಗ ತನಿಖೆಯಲ್ಲಿದೆ ಅಂತೇಳಿ ಆ ಉತ್ತರ ಕೊಡ್ತಾರೆ. ಈಗಾಗಲೇ ಕೆಲವಾರು ತಿಂಗಳಾಯಿತು. ಈ ಹಿಂದೆ ಪ್ರಶ್ನೆ ಹೇಳ್ತೇನೆ. ಈ ಹಿಂದೆ ಮುಲ್ಲೈ ಮುಗಿಲಿನವರು DC ಇದ್ದಾಗ ಆದಂಥ ಪ್ರಕ್ರಿಯೆ, DC ಬದಲಾಗಿ 1 ವರ್ಷ ಆದರೂ ಕೂಡ ಯಾವುದೇ ರೀತಿಯ ಕ್ರಮ ವಹಿಸಿಕೊಳ್ಳಿಲ್ಲ ಅಧಿಕಾರಿಗಳ ಮೇಲೆ ಅಂತೇಳಿ ಒಂದು. ಈ ರೀತಿ ಆದರೆ ಇನ್ನು ಮುಂದೆ ಯಾವುದೇ ಕಂಪನಿಗಳು CSR ಫಂಡ್ ಈ ರೀತಿಯ ಸರ್ಕಾರಿ ಸಂಸ್ಥೆಗಳಿಗೆ, ಆಸ್ಪತ್ರೆಗಳಿಗೆ ಕೊಡಲಿಕ್ಕೆ ಮುಂದೆ ಬಂದಾರ? ಇದು ಎರಡನೇ ಪ್ರಶ್ನೆ. ಮತ್ತು ಅದರ ಒಟ್ಟಿಗೆ ಇನ್ನೊಂದು ಪ್ರಶ್ನೆ ನಾನು KDP ಸಭೆಯಲ್ಲಿ ಕೂಡ ಮಂತ್ರಿಗಳ ಹತ್ರ ತಂದಿದ್ದೆ. ಅದೇ ಆಯುಷ್ ಆಸ್ಪತ್ರೆಯಲ್ಲಿ ಅವಧಿ ಮೀರಿದ ಮದ್ದನ್ನು ರೋಗಿಗಳಿಗೆ ಕೊಡುವಂಥದ್ದು ವಿತ್ ವಿಡಿಯೋ ಮತ್ತು ಆಡಿಯೋ ಫುಟೇಜ್ ಅನ್ನು ಕೂಡ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಅದು ಕೊಟ್ಟ ನಂತರ ಕೂಡ ಅದೇ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಕ್ರಮವನ್ನು ವಹಿಸಿಕೊಳ್ತಾ ಇಲ್ಲ. ಈ ಹಾಸನ, ಚಿಕ್ಕಮಗಳೂರು ಬೇರೆ ಬೇರೆ ಜಿಲ್ಲೆಯಿಂದ ಅವಧಿ ಮೀರಿದ ಮದ್ದನ್ನು ತಂದು ಮಂಗಳೂರಿಗೆ ಕೊಡುವಂಥ ದೃಷ್ಟಿಯಲ್ಲಿ ಏಜೆಂಟನ್ನು ಕೂಡ ತಯಾರು ಮಾಡಿಕೊಂಡು ಆ ಏಜೆಂಟ್ ಮುಖಾಂತರ ಕೊಡುವಂಥದ್ದು ಕೂಡ ಆಗ್ತಾ ಇದೆ. ಇದಕ್ಕೆ ಎಲ್ಲ ರೀತಿಯ ತನಿಖೆಗಳು ಆಗ್ತಾ ಇದೆ ಅಂತ ಹೇಳ್ತಾರೆ. ಒಂದು ಕಡೆಯಿಂದ ಸರ್ ಕ್ವಶನ್ ಅದೇ, ಅದು ಇದನ್ನೆಲ್ಲ ಅಲ್ಲಿ ಹಾಸನದಿಂದ ಬರ್ತದೆ, ಮೈಸೂರಿಂದ ನಾನು ಏನು ಹೇಳಿ, ನಾನು ಪ್ರಶ್ನೆಯಲ್ಲಿ ಎಲ್ಲರೂ ಬರೀಬೇಕಾಗತ್ತೆ. ಅದನ್ನೇ ಪ್ರಶ್ನೆಗೆ ಪ್ರಶ್ನೆಗೆ ಎಲ್ಲ ಉದ್ದ ಬರೀಲಿಕ್ಕಾಗಲ್ಲ. ಅವ್ರು ಉತ್ತರ ಕೊಡ್ತಾರೆ. ಉತ್ತರ ಕೊಡ್ತೀನಿ. ಒಂದೇ ನಿಮಿಷ ಹಾಗಲ್ಲ, ಹೀಗೆ ಮಾತಾಡ್ಬೇಕು ಹಾಗೆ ಮಾತಾಡ್ಬೇಕು ಅಂತ ಹೇಳಿ ನೀವೇ ಇಲ್ಲಿ ಬಂದು ಕೂತ್ಕೊಳ್ತಾರಲ್ವಾ? ನಾನು ಅದಕ್ಕೆ ಸಣ್ಣ ಒಂದು ವಿಚಾರಗಳು ಏನು ಅಂತ ಕೇಳಿದ್ರೆ, ನನಗೆ ಮೂರು ವಿಚಾರಗಳನ್ನು ಹೇಳ್ತಾ ಇದ್ದೇನೆ. ಒಂದು, ಅನುಮತಿ ಪಡೆಯದೆ ಪರ್ಚೇಸ್ ಮಾಡಿದಂತ ಮದ್ದುಗಳು ಮಾಡಿದರೆ ಆ ಅಧಿಕಾರಿಗಳು, ಅವಧಿ ಮೀರಿದ ಮದ್ದುಗಳು ಕೊಡ್ತಾ ಇದ್ದಾರೆ, ಅವರ ಮೇಲೆ ಅದು ಕೂಡ ಆರೋಪ ಇದೆ. ಅದರ ನಂತರ ಸರ್ಕಾರದಿಂದ ಬಂದಂತ ಏನು ಟೆಂಡರ್ ಪ್ರಕ್ರಿಯೆ ಮುಖಾಂತರ ಮದ್ದು ಪಡ್ಕೊಳ್ತಾರೆ, ಆ ಮದ್ದಿಗೆ ಈ ಅವಧಿ ಮೀರಿದ ಮದ್ದನ್ನು ಇಟ್ಟು ಟೆಂಡರ್ ಪ್ರಕ್ರಿಯೆಯಲ್ಲಿ ಮದ್ದುಗಳನ್ನು ತೆಗೆದುಕೊಳ್ಳದೆ ಅಲ್ಲಿ ಭ್ರಷ್ಟಾಚಾರ ಮಾಡುವಂತ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗ್ತಾ ಇದೆ. ಇದನ್ನು ಕೂಡ. ನಾಲ್ಕನೇದು, ಲೋಕಾಯುಕ್ತ ರೈಡ್ ಆಗಿದೆ. ನಾಲ್ಕು ಈ ರೀತಿಯ ಘಟನೆಗಳಾದರೂ ಕೂಡ ಆ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮವನ್ನು ವಹಿಸಿಕೊಳ್ಳಿಲ್ಲ? ಸರ್ಕಾರ ಇದಕ್ಕೆ ಪೂರಕವಾಗಿ ಸಪೋರ್ಟ್ ಮಾಡ್ತಾ ಇದೆಯಾ ಅಂತ ಹೇಳುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. KDP ಸಭೆಯಾಗಿ 1 ತಿಂಗಳಾಯ್ತು, ಯಾವುದೇ ಕ್ರಮ ವಹಿಸಿಕೊಳ್ಳಿಲ್ಲ. ಕ್ರಮವನ್ನು ಯಾಕೆ ವಹಿಸಿಕೊಳ್ಳಿಲ್ಲ ಅಂತ ಸಚಿವರೇ, ಮಾನ್ಯ ಸಭಾಧ್ಯಕ್ಷರೇ, ಯಾವುದೇ ಕ್ರಮ ವಹಿಸಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಎಲ್ಲ ಕ್ರಮ ವಹಿಸಿದ್ದೀವಿ ಮತ್ತು ಏನು ಕ್ರಮ ವಹಿಸಿದ್ದೀವಿ ಅದರ ಬಗ್ಗೆ ಅವ್ರಿಗೆ ಉತ್ತರದಲ್ಲ ನಾನು ಮಾನ್ಯ ವೇದವ್ಯಾಸ್ ಕಾಮತ್ ಅವರಿಗೆ ಸ್ಪಷ್ಟವಾದಂಥ ಉತ್ತರವನ್ನು ಕೊಟ್ಟಿದ್ದೇನೆ. ನಮಗೆ ಏನು ನಮ್ಮ ಆಯುಕ್ತರಿಗೆ 28/11/25 ದೂರು ಸ್ವೀಕೃತ ಆಯಿತು. ಆಮೇಲೆ ನಾವು ಅದರ ಮೇಲೆ ಎನ್ಕ್ವೈರಿ ಮಾಡಿಸ್ದು. ಈಗ ಈಗ ಚಾಲುವಲ್ಲಿದೆ. ಅವರಿಗೆ ನಾವು 6/12 ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ಇಂಥ ಎಲ್ಲ ನಿಮ್ಮ ಮೇಲೆ ಆರೋಪಗಳಿದೆ, ಈ ಆರೋಪಗಳ ಬಗ್ಗೆ ನಿಮ್ಮ ಒಂದು ಉತ್ತರ ಕೊಡಬೇಕು ಅಂತ ಹೇಳಿ ನಾವು ಅವ್ರಿಗೆ ಏನು ಉತ್ತರ ಕೇಳುವಂಥ ಶೋಕಾಸ್ ನೋಟಿಸ್ ಕೂಡ ಇಶ್ಯೂ ಆಗಿದೆ. ಅವ್ರ ಉತ್ತರದ ಅನುಸಾರ ಏನಾಗಿದೆ ಅಂತ ಅಲ್ಲ, ಅವ್ರು ಹೇಳ್ತಾ ಇರ್ತಕ್ಕಂಥದ್ದು CSR ಫಂಡನ್ನು CSR ಫಂಡ್ ಮಿಸ್ಯೂಸ್ ಆಗಿದೆ ಅಂತ ಹೇಳ್ತಾ ಇಲ್ಲ. CSR ಫಂಡಿನ ಆ ಒಂದು ಟೆಂಡರ್ ಪ್ರಕ್ರಿಯೆ ಏನಿದೆ ಅದು ನಿಯಮಗಳ ಪ್ರಕಾರ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಫಂಡ್ ಉಪಯೋಗ ಆಗಿದೆ, ಅಲ್ಲಿ ಡೆವಲಪ್ಮೆಂಟ್ ಕೂಡ ಯೂಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನಿಲ್ಲ. ಅದರ ಒಂದು ಪ್ರೋಸೆಸ್ ಏನಿದೆ ಆ ಪ್ರೋಸೆಸ್ ಸರಿಯಾಗಿ ನಡೆದಿಲ್ಲ, ಉಲ್ಲಂಘನೆ ಆಗಿದೆ ಅಂತ ಅವ್ರು ಹೇಳಿರುವಂಥದ್ದು. ಅದನ್ನ ಈ ಎನ್ಕ್ವೈರಿಯಲ್ಲಿ ನಮ್ಗೆ ಗೊತ್ತಾಗ್ತದೆ. ಅವ್ರು ಏನಾದರೂ ತಪ್ಪು ಮಾಡಿದರೆ ಖಂಡಿತ ಅವ್ರ ಮೇಲೆ ಕ್ರಮ ತಗೊಳ್ತೀವಿ.
ಆ ಎನ್ಕ್ವೈರಿ ಶೋಕಾಸ್ ನೋಟಿಸ್ ಇಶ್ಯೂ ಆಗಿದೆ. ರಿಪ್ಲೈ ಮೇಲೆ ನಮ್ಮ ಒಂದು ಅಂತಿಮ ಅದರ ಬಗ್ಗೆ ತೀರ್ಮಾನ ನಮ್ಮ ಇಲಾಖೆ ಮಾಡ್ತದೆ. ಎರಡನೇದವರು ಈಗ ಅವರು ಕೇಳ್ತಾ ಇರ್ತಕ್ಕಂಥದ್ದು ಅದೇನಂತ ಹೇಳಿದ್ರೆ ಯಾವುದೋ ಔಷಧಿಗಳನ್ನು ಅಲ್ಲಿ ಏನು ಎಕ್ಸ್ಪೈರಿ ಆಗಿರುವಂಥದ್ದು ಅಲ್ವಾ ವೇದವ್ಯಾಸ್ ಅವರೇ, ಎಕ್ಸ್ಪೈರಿ ಆಗಿರುವಂಥ ಔಷಧಿಗಳನ್ನೆಲ್ಲ ಅಲ್ಲಿ ಸರಬರಾಜು ಮಾಡಿದ್ದಾರೆ ಅಂತ ಆ ಒಂದು ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ. ನಾವು ಮೇಲ್ನೋಟಕ್ಕೆ ನಮ್ಮ ಇದುವರೆಗೂ ಬಂದಿರೋ ಪ್ರಾಥಮಿಕ ಹಂತದ ಒಂದು ಎನ್ಕ್ವೈರಿಯಲ್ಲಿ ಯಾವುದೇ ಎಕ್ಸ್ಪೈರ್ಡ್ ಡ್ರಗ್ಸ್ ಅಲ್ಲಿ ಏನು ಬಂದಿಲ್ಲ, ಆ ಥರದ್ದೇನು ಆಗಿಲ್ಲ ಅಂತ ಇದೆ. ಆದರೂ ಕೂಡ ಅದನ್ನು ಪೂರ್ತಿಯಾದಂಥ ಒಂದು ವಿಚಾರಣೆ ಮಾಡ್ತೀನಿ. ಅವರೀಗ ಉಪಪ್ರಶ್ನೆ ಹಾಕಿದ್ದಾರೆ, ಅದ್ರ ಬಗ್ಗೆನೂ ಕೂಡ ನೋಡ್ತೀನಿ. ಆದರೆ ಎಕ್ಸ್ಪೈರಿ ಆಗುವಂಥ ಡ್ರಗ್ಸ್ ಯಾವುದು ಬಂದಿಲ್ಲ ಅಂತ ನಮ್ಮ ಆಯುಕ್ತರು ನನಗೆ ಹೇಳಿದ್ರು. ಸ್ವಲ್ಪ 4 ತಿಂಗಳು 5 ತಿಂಗಳು ಎಕ್ಸ್ಪೈರ್ ಆಗುವಂಥ ಡ್ರಗ್ಸ್ ಇತ್ತು, ಅಂದರೆ ಇನ್ನೂ ಅವಧಿ ಇತ್ತು, ಹಾಸನಿಂದೆಲ್ಲ ತರಿಸ್ಕೊಂಡಿದ್ದಾರೆ, ನಮ್ಮ ಇಲಾಖೆಯಿಂದನೇ ತರಿಸ್ಕೊಂಡಿದ್ದಾರೆ, ಬೇರೆ ಕಡೆಯಿಂದ ತರಿಸ್ಕೊಂಡಿಲ್ಲ. ನಮ್ಮ ಹಾಸನಿಂದ ಇರ್ತಕ್ಕಂಥ ಒಂದು ಆಯುಷಿನ ಔಷಧಿಗಳನ್ನು ಇಲ್ಲಿಗೆ ತರಿಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನಾದರೂ ಲೋಪಗಳಾಗಿದೆ ಅದನ್ನು ಕೂಡ ನೋಡ್ತೀನಿ ಅಂತ ಮಾನ್ಯ ಸಭಾಧ್ಯಕ್ಷರು ನಿಮ್ಮ ಮುಖಾಂತರ ಅವರಿಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ. ಅಧ್ಯಕ್ಷರೇ, ಒಂದು ನಿಮಿಷ. ಅವಧಿ ಮೀರಿದ ಮದ್ದುಗಳು ಸಪ್ಲೈ ಮಾಡುವಂಥದ್ದು ಆಡಿಯೋ ಕಾಲ್ಸ್ಗಳು, ಅದರ ಒಟ್ಟಿಗೆ ಆ ಆಸ್ಪತ್ರೆಯಲ್ಲಿ ಇದ್ದಂಥ ಅವಧಿ ಮೀರಿದ ಮದ್ದುಗಳ ರಾಶಿಗಳು, ಅದೆಲ್ಲವನ್ನ ವಿಡಿಯೋ ರೆಕಾರ್ಡ್ ಮುಖಾಂತರ ಮೇಲಧಿಕಾರಿಗಳಿಗೆ ಕೊಡುವಂಥ ಪ್ರಯತ್ನಗಳು ಆಗಿದೆ. ಮೇಲ್ನೋಟಕ್ಕೆ ಅದು ಕಂಡು ಬಂದರೂ ಕೂಡ ಆ ಸಪ್ಲೈ ಮಾಡಿದಂಥ ವ್ಯಕ್ತಿಗಳು ಯಾರು, ಅವರುಗಳ ತನಿಖೆಯನ್ನು ಮಾಡೋದು ಇದೇನೂ ಮಾಡಿಲ್ಲ. ಅವಧಿಗಳು ಮೀರಿ ಅವಧಿ ಎಕ್ಸ್ಪೈರ್ ಆದಂಥ ಮದ್ದನ್ನು ಕೊಟ್ಟರೆ ಜನರ ಜೀವಕ್ಕೆ ಅಪಾಯ, ಅದಕ್ಕೆ ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ ಅಂತ ಹೇಳುವಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಆ ರೀತಿ ಏನಾದರೂ ಮಾಡಿದ್ರೆ ಖಂಡಿತವಾಗಿಯೂ ಕಠಿಣ ಕ್ರಮವನ್ನೇ ತಗೊಳ್ತೀವಿ. ಯಾವುದೇ ನಿರ್ದಾಕ್ಷಿಣ್ಯವಾದಂಥ ಒಂದು ಕ್ರಮವನ್ನೇ ತಗೊಳ್ತೀವಿ ಹೊರತು ಯಾವುದೇ ಅವರಿಗೆ ಕ್ಷಮಾಪಣೆ ನೀಡುವಂಥ ಪ್ರಶ್ನೆನೇ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅವಧಿ ಮೀರುವಂಥ ಔಷಧಿಗಳಾಗಿರ್ಬೋದು, ಕಳಪೆ ಔಷಧಿ ಆಗಿರ್ಬೋದು, ಇದ್ರ ಬಗ್ಗೆ ನಮ್ಮಲ್ಲಿ ಸಹನೆ ಒಂಚೂರು ಕೂಡ ಇರೋದಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಆದರೆ ಇದು ಸತ್ಯಾಸತ್ಯ ತಿಳ್ಕೊಂಡು ನಾವು ಮಾಡಬೇಕು.